ಇನ್ನು ನೆನ್ನೆ ಎಪಿಸೋಡಲ್ಲಿ ನೀವು ಸ್ಪಂದನನ್ನ ಬ್ಲಾಕ್ ಮಾಡ್ತೀರಾ, ಅಂದ್ರೆ ನಾನು ಅವ್ರನ್ನ ಫಾಲೋ ಮಾಡಕ್ ಇಷ್ಟಪಡಲ್ಲ ಅಂದ್ಬಿಟ್ಟು ರಘು ಸರ್ನ ಫಾಲೋ ಮಾಡ್ತೀರಾ. ಯಾಕೆ ಅಂದ್ರೆ ನೀವಿಬ್ರು ಜಂಟಿಯಾಗಿ ಬಂದವರು, ಇಬ್ರು ಆಲ್ಮೋಸ್ಟ್ ಒಂದು 2 ವಾರ ಒಟ್ಟಿಗೆ ಇದ್ದವರು. ಆಮೇಲೆ ಬಿಗ್ ಬಾಸ್ ಮನೆಯಲ್ಲಿ ನೀವು ಅವರಿಗೆ, ಅವ್ರು ನಿಮಗೆ ಒಂದು 2 ವಾರ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡಿದ್ರಿ ಇಬ್ರು. ಬಟ್ ಅಂಥವ್ರನ್ನ ನೀವೇನಕ್ಕೆ ಬ್ಲಾಕ್ ಮಾಡ್ತೀನಿ ಅಂತ ಹೇಳಿದ್ರಿ? ಫಸ್ಟ್ ಆಫ್ ಆಲ್ ಸ್ಪಂದನ ಒಂದು ಸ್ಥಾನದಾಗ ಇಟ್ಟಿನಿ, ಇನ್ನಾದರೂ ಇಟ್ಟದನ್ನಕಿನ ಅಂಥದ್ದೇನು ನನಗೇನು ಕೆಟ್ಟದ್ದು ಮಾಡಿಲ್ಲ, ಅವಳು ನನಗೆ ಕೆಟ್ಟದ್ದು ಮಾಡಿಲ್ಲ, ನನಗೇನು ಕೆಟ್ಟದ್ದು ಮಾಡಿಲ್ಲ, ಅವ್ರ ಬಗ್ಗೆ ಹೇಳುವ ನಾನು ಇದನ್ನಲ್ಲ. ನಾವು ಫಸ್ಟ್ ಜಂಟಿಯಾಗಿ ಬಂದಾಗ ಅವ್ರದ್ರಿಂದ ಭಾಳ ಕಾಂಬಿನೇಷನ್ ಭಾರಿ ಇತ್ತು. ನನ್ನ ಮನಸ್ಸಿನ ಅರ್ಥ ಅವಳು ಅರ್ಥ ಮಾಡ್ಕೋದ, ಅವಳ ಮನಸ್ಸಿನ ಅರ್ಥ ನಾ ಮಾಡ್ಕೋದ. ನನಗೊಂದು ಸ್ವಲ್ಪ ಮಾಡೋಣ ಹಿಂಗೆ ಆಗ್ಯಾತೈತೆ ಅಂದ್ರೆ ನನಗೆ ಹೇಳ್ತಳು, ಹಂಗೆ ನಡೀತು. ಹೌದಪ್ಪಿ ಅಂತೇಳಿ ನನಗೆ ಎಲ್ಲ ಆಗ್ತಂಗಿರ ಸರ ಎಲ್ಲರೂ ನೋಡ್ತಾರೆ, ನಾನು ಒಂದೇ ಥರ ನೋಡ್ತೇನೆ. ನಾನು ಅಲ್ಲಿ ಯಾರಿಗೂ ಅವ್ರಿಗೊಂಥರ ಇವ್ರಿಗೊಂಥರ ನೋಡ್ತಾರೆ, ನೋಡ್ಕೊತ ಬನ್ನಿ. ಹಂಗೆ ಜಂಟಿ ಹೋಯ್ತು, ಜಂಟಿ ಹೋದ ಕೂಡಲೇ ಹಂಗೆ ಸ್ವಲ್ಪ ಹಂಗೆ ಕನೆಕ್ಟ್ ಅಂದ್ರೆ ಸ್ವಲ್ಪ ಕಡಿಮೆ ಆಗಕ್ಕಾಯ್ತು. ಅವ್ರು ಅಲ್ಲಿ ನಾ ಇಲ್ಲಿ ಆಗಕೈತಿ, ಎಷ್ಟು ಬೇಕಾಗ್ತ ಮಾತಾಡ್ದು, ಎಷ್ಟು ಬೇಕಾಗ್ತ ಕೂತ್ಕೊಳ್ದ, ಹಂಗೆ ನಡೀತು. ಆ ನಂತರ ಬಂದ ಕಿಸಿಂದ ಲಾಸ್ಟಿಗೆ ಬಂದ ಕಿಸಿಂದ ಒಂದು 2-3 ಸಲ ನಾನು ಫಸ್ಟ್ ಅವ್ರು ನಾಮಿನೇಟ್ ಮಾಡಿದ್ರು. ನಾಮಿನೇಟ್ ಮಾಡ್ಬೇಕಾದ್ರು ರಿಸಲ್ಟ್ ಕರೆಸ್ತಿದ್ರಿಕಿಲ್ಲ ಅವ್ರ ಕಡೆ, ನಾವು ಒಂದು ಸರನು ಮಾಡಿರ್ಕಿಲ್ಲ, ಒಂದು ಚಟುವಟಿಕೆಯಾಗೂ ಹೇಳಿರ್ಕಿಲ್ಲ ಅವ್ರ ಬಗ್ಗೆ, ಒಂದು ನಾಮಿನೇಷನ್ ಪ್ರಕ್ರಿಯೆದಾಗೂ ಹೇಳಿರ್ಕಿಲ್ಲ. ಅವರು ಎಷ್ಟೋ ರೀಸನ್ ಇದ್ದು ಒಂದು ಇಲ್ಲ ಅವರಿಂದ ಫಸ್ಟ್ ಬರ್ಬೇಕು, ನನ್ನಿಂದ ಹೋಗಬಾರ್ದಂದು ನನ್ನ ಉದ್ದೇಶ ಒಂದಿತ್ತು. ಆ ಪ್ರತಿಯೊಂದು ನಾಮಿನೇಷನ್ ಮಾಡ್ಬೇಕು, ಎಷ್ಟೊಂದು ಸಲ ನಾಮಿನೇಷನ್ ಮಾಡಿದ್ರು, ಎಲ್ಲರೂ ಚಟುವಟಿಕೆಯಾಗೂ ಹೇಳಿದ್ರು. ಆನಂತರ ಹಂಗೆ ಬತ್ತು. ಒಂದು ನಾಮಿನೇಷನ್ ಪ್ರಕ್ರಿಯೆದಾಗ ಒಂದು ವೀಕೆಂಡ್ದೊಳಗೆ ಒಂದು ಇದನ್ನಾಯಿತು. ನಾಮಿನೇಷನ್ ಅಂದರೆ ಯಾರು ಎಲಿಮಿನೇಟ್ ಆಗಿ ಹೊರಗೆ ಹೋಗ್ತೀರಿ ಅನ್ನೋ, ಯಾರು ಹೊರಗೆ ಹೋಗ್ಬೋದು ಸರ್ಗಳು ಕ್ವಶನ್ ಹಾಕಿದಾಗ ಅವಾಗ ಎಲ್ಲರೂ ಕೇಳ್ತಾರೆ. ಎಲ್ಲ ಕೇಳ್ಕೊತ ಬಂದಾಗ ನಾನು ಬಂದಾಗ ಸರ್ ಸ್ಪಂದನ ಹೋಗ್ಬೋದು ತಿಳ್ಸಿ ನಾ ಅಂದಾಗ ನಾ ಏನನ್ನಿ ಅದು ಎಪಿಸೋಡ್ ಮುಗಿದ್ಕೊಂಡೆ ವಾಶ್ರೂಮ್ಗೆ ಹೋಗೋತ್ನಾಗ ಸ್ಪಂದನ ಏನೋ ಮನಸ್ಸಿಗೆ ಹರ್ಟ್ ಆಗಿದ್ರು, ಸಾರಿ ಅಪ್ಪಿ ಹೇಳ್ಬೇಕನ್ನಿಸ್ತು ಹೇಳಿ ಅಂತ ತಿಳಿಸಿದ್ದು ಈ ಮಾತು ಅಂದಾಗ ಅದನ್ನು ಮತ್ತೊಂದು ನಾಮಿನೇಷನ್ ಪ್ರಕ್ರಿಯೆ ಬಂದಾಗ ಅದನ್ನ ರಿಸೈನ್ ಇಟ್ಕೊಂಡು ನನಗೆ ಇದನ್ನು ಕೊಡ್ತಾವೆ. ಅಪ್ಪಿ ನಿನಗೆ ಯಾವ ರೀತಿ ಕೇಳಿನ, ಯಾವ ಉದ್ದೇಶದಿಂದ ನೀನು ಕೇಳು ಉದ್ದೇಶ ಸಾರಿ ಕೇಳ್ಬೇಕು, ನಿನಗೆ ಕ್ಷಮಿಸ್ಬೇಕು, ನೀನು ಹೊಲಿಸ್ಕೋಬೇಕು, ನಿನ್ನ ಜೋಡಿಸಿ ಇದನ್ನಿರಬೇಕು ಅಂತ ಆ ರೀತಿ ಕೇಳಿಲ್ಲ. ನೀನು ಏನೋ ಒಂದು ಮನಸ್ಸಿಗೆ ಬೇಜಾರಾದ್ರೆ ಆ ಟೈಮ್ದಾಗ ಹೇಳ್ಬೇಕು ಅನ್ನಿಸ್ತು ಹೇಳಿ ಸಾರಿ ಅಂತ ಕೇಳಿದೀನಿ ಹೊರತಾಗಿ ನಂದೊಂದು ವ್ಯಕ್ತಿತ್ವದ ರೂಪದಾಗ ಕೇಳೀನಿ. ಅದನ್ನ ಇಟ್ಕೊಂಡು ನಾಮಿನೇಷನ್ ಮಾಡಬಾರ್ದಾಗಿತ್ತು. ಇದು ನನ್ನ ಮನಸ್ಸಿಗೆ ಕಲಕಾಯ್ತು. ಹಿಂಗೆ ಅದ್ರ ಸಲುವಾಗಿ ಅವ್ರನ್ನ ಬ್ಲಾಕ್ ಮಾಡಿ. ಇನ್ನು ಸರ್ಗಳಿಗೆ ಫಾಲೋ ಮಾಡ್ಬೇಕಾದ್ರೆ ರಘು ಸರ್ಗಳಿಗೆ ಅವರಿಂದಂತ ಯಾರಿಗೆ ಹೇಳಕತ್ತೋದಿಲ್ಲ. ಅವ್ರದಂತೆಲ್ಲ ಅಷ್ಟು 46-45 ಏಜ್ ಆದ್ರೂ ಎಲ್ಲ ಹುಡುಗರ ಥರ ಅವ್ರದ್ದು ಎನರ್ಜಿ ಆಯಿತು, ಒಂದು ಮೋಟಿವೇಶನ್ ಆಯಿತು, ಒಂದು ಪ್ರತಿಯೊಂದು ಎಲ್ಲದರೊಳಗೂ ಅಲ್ಲಿ ಅದಾರಂದ್ರೂ ರಘು ಸರ್ಗೆ ಗೊತ್ತೈತಿ. ಇದು ಯಾವ್ದು ಗೊತ್ತಿಲ್ಲ ಅನ್ನೋಂಗಿಲ್ಲ. ಅದ್ರ ಸಲುವಾಗಿ ಇವರಿಂದ ನಾವು ತಿಳ್ಕೊಬೇಕು, ಅದು ಭಾಳ ಐತಿ ಸರ್. ಇಲ್ಲಿ ಆದರೂ ತಿಳ್ಕೊಂಡ್ರು ಹೊರಗೆ ಬಂದು ತಿಳ್ಕೊಂಡು ತಿಳಿಸಿಂದ ಫಾಲೋ ಮಾಡಿ.